ಭಾರತ ದೇಶದ ಪಾರ್ಲಿಮೆಂಟಿನ ಇತಿಹಾಸದ ಒಳಗಡೆ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿರ್ತಕ್ಕಂಥದ್ದು ಗೃಹ ಮಂತ್ರಿಯಾಗಿ ಸಂವಿಧಾನಕ್ಕೆ ಬದ್ಧರಾಗಿರಬೇಕಾಗಿದ್ದಂಥ ಗೃಹ ಮಂತ್ರಿ ಅಮಿತ್ ಶಾ ಅವರು ಇವತ್ತು ಅಂಬೇಡ್ಕರ್ ಅವರನ್ನು ಮತ್ತು ಸಂವಿಧಾನವನ್ನು ಅಪಮಾನ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತು 75 ವರ್ಷಗಳ ದೀರ್ಘಕಾಲದ ಒಂದು ಸಂವಿಧಾನ ಕೊಟ್ಟಂಥ ಕೊಡುಗೆಯನ್ನು, ಅದರ ಘನತೆಯನ್ನು, ಅದರ ಪಾತ್ರವನ್ನು, ದೇಶಕ್ಕೆ ಅಭಿವೃದ್ಧಿಯಾಗಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಭಾರತ ದೇಶದ 75 ವರ್ಷದಲ್ಲಿ ಸಂವಿಧಾನದ ಸಾಧನೆ ಏನು, ಅಂಬೇಡ್ಕರ್ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತಾಡಬೇಕಾಗಿತ್ತು. ಇಂಥ ಸಂದರ್ಭದ ಒಳಗಡೆ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನು ಸೋಕಿಗಾಗಿ ಬಳಸ್ತಾ ಇದ್ದಾರೆ ಹೇಳ್ತಕ್ಕಂಥ ಪದ ನಿಜಕ್ಕೂ ಖಂಡನೀಯ. ಯಾಕೆಂದರೆ ಅಂಬೇಡ್ಕರ್ ಅವರನ್ನು ಇವತ್ತು ನಾವು ಸ್ಮರಿಸಬೇಕಾಗಿದೆ. ಅವ್ರನ್ನ ಹಾಗಿಂದಾಗೆ ಅವರ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ವೈಚಾರಿಕ ವಿಚಾರಗಳನ್ನು ಜನರ ಮಧ್ಯೆ ತಗೊಂಡೋಗುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ. ಇದನ್ನು ಸೋಕಿ ಅಂತ ಹೇಳ್ತಕ್ಕಂಥದ್ದು ನಿಜವಾಗೂ ಗೃಹ ಮಂತ್ರಿಗಳಿಗೆ ಶೋಭೆ ತರೋದಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗಿದೆ. ಮತ್ತು ಇನ್ನೊಂದು ಮೌಢ್ಯವನ್ನು ತುಂಬುವಂಥದ್ದು, ಇಡೀ ಅಂಬೇಡ್ಕರ್ ಅವರನ್ನ ನೀವು ಅಂಬೇಡ್ಕರ್ ಅಂತ ಹೇಳೋದ್ರ ಬದಲಾಗಿ ಭಗವಾನರನ್ನ ಅಥವಾ ದೇವರನ್ನ ನೀವು ಸ್ಮರಣೆ ಮಾಡಿದರೆ ನಿಮಗೆ ಸ್ವರ್ಗ ಸುಖ ಸಿಗ್ತಾ ಇತ್ತು ಅಂತಕ್ಕಂಥ ಆ ಹೇಳಿಕೆ ನಿಜವಾಗೂ ಕೂಡ ಈ ದೇಶದ ಜನರನ್ನು ದಡ್ಡರನ್ನಾಗಿ ಮಾಡೋದು ಮತ್ತು ಮೌಢ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡೋದು ಅಂತೇಳಿ ನಾವು DHS ಪ್ರತಿಪಾದಿಸ್ತೇವೆ. ಮುಖ್ಯವಾಗಿ ಇವತ್ತು ನಾವು ಕಾಣ್ತಾ ಇರೋದೇನು, ಈ ಸಂವಿಧಾನದ ಸಭೆಯಲ್ಲಿ ಅಥವಾ ಪಾರ್ಲಿಮೆಂಟಿನ ಒಳಗಡೆ ಇವತ್ತು ಭಾರತ ದೇಶದ ವಿಚಾರಗಳನ್ನು ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಮೋದಿಯವರು ಒಂದು ಕಡೆ ಹೇಳ್ತಾರೆ, ಸಂವಿಧಾನವನ್ನು ಬಗ್ಗೆ ಪ್ರಸ್ತಾಪ ಮಾಡಿ ನೆಹರು ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡ್ತಾರೆ. ನೆಹರು ಫ್ಯಾಮಿಲಿನೇ ಸಂವಿಧಾನವನ್ನು ಕೀಳಿರಿಮೆಗೆ ತಗೊಂಡೋಗಿದ್ದು ಅಂತೇಳಿ ಮೋದಿಯವರು ಮಾತಾಡ್ತಾರೆ. ಇನ್ನೊಂದು ಕಡೆ ಶಾ ಅವರು ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡ್ತಾರೆ. ಇದು ಏನು ತೋರಿಸ್ತದೆ ಅಂತ ಹೇಳಿದ್ರೆ, ಭಾರತ ದೇಶದ ಪಾರ್ಲಿಮೆಂಟಿನ ಒಳಗಡೆ ನಿಜ ವಿಷಯಗಳು ಚರ್ಚೆಗೆ ಬರಬಾರ್ದು ಅಂತಕ್ಕಂಥ RSSನ ನೀತಿಗಳೇನಿದ್ದಾವೆ ಅವನ್ನು ಇವರು ಪ್ರತಿಪಾದಿಸ್ತಾ ಇದ್ದಾರೆ ಅಂತೇಳಿ ನಾನಂತೂ ಭಾವಿಸ್ತಾ ಇದ್ದೀನಿ. ಮತ್ತು ಇವತ್ತು ಈ ದೇಶದ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು ಮತ್ತು ಇವುಗಳ ಬಗ್ಗೆ ಅವರೆಲ್ಲೂ ಕೂಡ ಮಾತಾಡೋದಿಲ್ಲ. ಅವ್ರಿಗೆ ಸಂವಿಧಾನ ಬದಲು ಮಾಡಬೇಕು ಅನ್ನೋ ಆಶೆ ಇದೆ. ಆ ಸಂವಿಧಾನವನ್ನು ಮನುವಾದದ ಸಂವಿಧಾನವನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು RSSನ ಒಂದು ನೀತಿಯಾಗಿದೆ. ಭಾರತ ದೇಶದಲ್ಲಿ RSS ಇವತ್ತು 100 ವರ್ಷಗಳ ತುಂಬ್ತಾ ಇರೋ ಸಂದರ್ಭದಲ್ಲಿ ಈ ರೀತಿ ದೇಶವನ್ನು ಜನರನ್ನು ವಿಭಾಗ ಮಾಡ್ತಕ್ಕಂಥದ್ದು, ಜನರನ್ನು ವಿಘಟನೆ ಮಾಡ್ತಕ್ಕಂಥದ್ದು, ಈ ಕೋಮುವಾದವನ್ನು ಬೆಂಕಿಯನ್ನು ಹಚ್ಚತಕ್ಕಂಥದ್ದು, ಈ ರೀತಿಯ ಕೆಲಸಗಳನ್ನು ಪಾರ್ಲಿಮೆಂಟಿನ ಒಳಗೂ ಕೂಡ ಮಾಡ್ತಾ ಇರೋದು ನಿಜವಾಗ್ಲೂ ದೇಶದಲ್ಲಿ ಒಂದು ದುರಂತ ಅಂತೇಳಿ ನಾವು ಕರಿಬೋದಾಗಿದೆ. ಹಾಗಾಗಿ ಶಾ ಅವರು ಗೃಹ ಮಂತ್ರಿಯಾಗಿ ಒಂದು ಕ್ಷಣ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ತಕ್ಷಣವೇ ಇಲ್ಲಿಂದ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತಕ್ಕಂಥ ಒತ್ತಾಯವನ್ನು ಗೋಪಾಲಕೃಷ್ಣ ಅರಳಳ್ಳಿ DHSನ ಅಧ್ಯಕ್ಷರಾಗಿ ನಾನು ಇವತ್ತು ಇದನ್ನು ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಮತ್ತು ಇವತ್ತು ಕರ್ನಾಟಕದ ವಿಧಾನಸಭೆಯಲ್ಲಿ ಸಿ ಟಿ ರವಿ ಅಂತಕ್ಕಂಥ ಒಬ್ಬ ಶಾಸಕ, BJPಯ ಶಾಸಕ, ಅವನಿಗೆ ಮಹಿಳೆಯರ ಬಗ್ಗೆ, ಹೆಣ್ಣುಗಳ ಬಗ್ಗೆ ಅಥವಾ ಅವ್ರಿಗೆ ಘನತೆಯನ್ನು ಕೊಡಬೇಕು ಅಂತಕ್ಕಂಥ ಯಾವ ಪರಿಭಾಷೆನೂ ಅವ್ರು ಇವತ್ತರೆಗೂ ನಾವು ನೋಡಿಲ್ಲ. ಅವ್ರನ್ನ ವಿಧಾನಸಭೆಯಲ್ಲಿರಲಿ ಹೊರಗಡೆ ಇರಲಿ ಅವ್ರು ಕೆಲಸ ಮಾಡಿದಾಗ ನಾವು ನೋಡಿದ್ದೇವೆ. ಈ ಸಿ ಟಿ ರವಿ ಅಂತಕ್ಕಂಥರ ಆಟಿಟ್ಯೂಡ್ ಏನಿದೆ, ಅವರ ವರ್ತನೆ ಏನಿದೆ, ಅವರ ಮಾತುಗಳೇನಿದೆ, ಅವತ್ತು ಅತ್ಯಂತ ಮಹಿಳಾ ವಿರೋಧಿ ಇದೆ. ಮಹಿಳೆಯರನ್ನು ಕೀಳಾಗಿ ಮಾತಾಡ್ತಕ್ಕಂಥ ಸ್ವಭಾವ ಹಲವಾರು ಬಾರಿ ನೋಡಿದ್ದೇವೆ. ಬಾಬಾ ಬುಡನ್ಗಿರಿಯಲ್ಲಿ ಅವರು ಕೋಮುವಾದ ಬೆಂಕಿ ಹಚ್ಚಿ ನಮ್ಮ ರಾಜ್ಯದ ಸೌಹಾರ್ದತೆಯನ್ನು ಹಾಳು ಮಾಡಿದಂಥ ವ್ಯಕ್ತಿಗಳಲ್ಲಿ ಸಿ ಟಿ ರವಿ ಮೊದಲಿಗರು. ಹಂಗಾಗಿ ಇಂಥವರು ಕೂಡ ಈ ಒಂದು ಸಭ್ಯತೆ ಇರ್ತಕ್ಕಂಥವ್ರು, ಈ ಮಹಿಳೆಯರ ಬಗ್ಗೆ ಗೌರವ ಇರ್ತಕ್ಕಂಥವ್ರು ಈ ಒಂದು ಪಾರ್ಲಿಮೆಂಟಲ್ಲಿ ವಿಧಾನಸಭೆಗಳಲ್ಲಿ ಇರ್ತಕ್ಕಂಥದ್ದು ನಿಜವಾಗ್ಲೂ ದುರಂತ. ಇಂಥ ಒಂದು ಅವರ ಕೃತ್ಯವನ್ನು, ಅವರ ಮಾತುಗಳನ್ನು ಕೂಡ
ನಾನು ಈ ಸಂದರ್ಭದಲ್ಲಿ ಖಂಡನೆ ಮಾಡಲೇಬೇಕಾಗತ್ತೆ ಅಂತ ಹೇಳಿ ಇವತ್ತು ನಾನು ಅನ್ನಿಸ್ಕೊಂಡು ಇವತ್ತು ಈ ಒಂದು ಮುಖಾಂತರ ನಮ್ಮ ರಾಜ್ಯದ ಜನತೆ ಎಚ್ಚರಿಕೆಯಿಂದ ಕೋಮುವಾದಿಗಳ ವಿರುದ್ಧ ಮನುವಾದಿಗಳ ವಿರುದ್ಧ ನಾವು ಮಾತಾಡಬೇಕಾಗತ್ತೆ, ವಿಚಾರಗಳನ್ನು ಜನರ ಮಧ್ಯೆ ತಗೊಂಡು ಹೋಗಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಈ ಒಂದು ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಗೋಪಾಲಕೃಷ್ಣ ಅವರಲ್ಲಿ ದಲಿತ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷ.